ಹಾಯ್ ನಮಸ್ಕಾರ ಎಲ್ಲರಿಗೂ. ಅಂದಂಗ ಜರ್ನಿ ಸ್ಟಾರ್ಟ್ ಮಾಡೀವಿ ಪ್ರಯಾಗರಾಜ್ ಕಡೆ. ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟಿದ್ವಿ. ಜಸ್ಟ್ ಇವಾಗ ಇನ್ನೊಂದು 20 ಕಿಲೋಮೀಟ್ರ್ ಸೋಲಾಪುರ ಉಳಿದೈತಿ. ಆಲ್ಮೋಸ್ಟ್ ಆಲ್ ಬೆಳಗ್ಗೆ ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಬಂದ್ವಿ ಬೈಕ್ ಮೇಲೆ. ಸೊ ನಾವು ಹೇಳ್ದಂಗೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೀವಿ ಸ್ಪ್ಲೆಂಡರ್ ಪ್ಲಸ್ ಮೇಲೆ. ಆಲ್ಮೋಸ್ಟ್ 31ನೇ ತಾರೀಕು ಅಂತ ಹೇಳಿದ್ದೆ, ಬಟ್ ಅವತ್ತು ಸ್ವಲ್ಪ ಇನ್ಸಿಡೆಂಟ್ಸದು ಆಗೋಣ, ಸ್ವಲ್ಪ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಸ್ವಲ್ಪ ಇವತ್ತು 3ನೇ ತಾರೀಕು ಸೋಮವಾರ ದಿನಾಂಕ 3 ಫೆಬ್ರವರಿ 2025. ಇವತ್ತು ನಮ್ಮ ಜರ್ನಿ ಪ್ರಯಾಗರಾಜ್ ಕಡೆ ಹೊಂಟೀವಿ. ಆಲ್ಮೋಸ್ಟ್ ವಿಜಯಪುರ ದಾಟಿ ಒಂದು 80 ಕಿಲೋಮೀಟ್ರ್ ಬಂದೀವಿ ಅನ್ಸುತ್ತೆ ಆಲ್ಮೋಸ್ಟ್ ಅಲ್ಲ. ಇನ್ನು ಕರೆಕ್ಟ್ ಎಕ್ಸಾಕ್ಟಾಗಿ 20 ಕಿಲೋಮೀಟರ್ ಸೋಲಾಪುರ ಐತಿ. ಫುಲ್ ಟ್ಯಾಂಕ್ ಬಂದು ದೂರ ನೋಡಕ್ಕೆ ಏನ ಏನು ತುಂಬಬೇಕು? ನೀ ಏನು ತೋತವಲ್ಲ? ನಾ ಚಾ ಚಪಾತಿ ಹೊಡೆದೇನೆ ಮುಂಜಾನೆ ಒಂದು ಕಪ್ ಚಾ 2 ಚಪಾತಿ ಹೊಡೆದೇ ಬಂದೀನಿ 6 ಗಂಟೆಗೆ. ನನಗಿಲ್ಲಿ ಹಸು ಆಗಬೇಕು, ಸ್ವಲ್ಪ ಲೈಟ್ ಆಗಿ ತೊಗೋತೀನಿ. ಎಸ್ ತುಳಜಾಪುರ ಏನೋ 120 ಕಿಲೋಮೀಟ್ರ್ ಐತಿ. ಸಾರಿ 120 ಅಲ್ಲ, ಬರೀ 20 ಕಿಲೋಮೀಟ್ರ್. ಇನ್ನು 20 ಕಿಲೋಮೀಟ್ರ್ ತುಳಜಾಪುರ. ಗಾಡಿ ಯಾಕೋ ಬರ್ರ ಸೌಂಡ್ ಮಾಡ್ಲಾತಿ. ಒಳಗೆ ಕಳ ಉಸುಕ್ ಚಲ್ದಂಗೆ ಸೌಂಡ್ ಬರ್ಲಾತಿ. ಗಾಡಿಗೆ ಸ್ವಲ್ಪ ರೆಸ್ಟ್ ಈಗ ಅನ್ಕತಕ್ಕ. ಮತ್ತು ಹಾಯ್ದಾಗ ಗಾಡಿ ನಿಲ್ತಾ ನಾವು ನಿಲ್ಬೇಕಾಗ್ತೈತಿ. ಸೊ ಇಲ್ಲೊಂದು ನಾಷ್ಟ ಸೆಂಟ್ರ್ ಐತಿ. ಸ್ವಲ್ಪ ಲೈಟಾಗಿ ತೊಗೋಬೇಕಂತ ಬಂದೀವಿ. ವಿಡಿಯೋ ಐತಿ. ಶಿವಶಾಹಿ ಬಸ್ ಹೊಂಟೈತೆ. ಶಿವಶಾಹಿ ಮಹಾರಾಷ್ಟ್ರಕ್ಕೆ ಬಂದ್ರೆ ಸ್ಪೆಷಲ್ ನಾಷ್ಟ ಅಂದ್ರೆ ವಡಾಪಾವ, ಮಿಸಳ. ನಮ್ಮ ಗಾಡಿ ಹಿಂಗಿರ್ತೈತೆ ನೋಡಿ. ರೆಸ್ಟ್ ಮಾಡ್ತಾಯಿದೆ ಗಾಡಿ. 90-80 ಹೋದ್ರಿ ಗಾಡಿ ಫುಲ್ ಸೌಂಡ್ ಮಾಡ್ಲಾಗೈತೆ. ಕೈ ಮಾಡ್ರು ಟಕಳ. ಫಸ್ಟ್ ಡೇ ಫಸ್ಟ್ ಟಿಫಿನ್ ಮಿಸಳ ಪಾವ್. ಎಕ್ಸಾಕ್ಟ್ 2 ಗಂಟೆ 30 ನಿಮಿಷ ಆಯ್ತು ಮಧ್ಯಾಹ್ನ. ಊಟಕ್ಕೆ ಕೂತೀವಿ. ಯಾವ ರೋಡ್ ಸೈಡ್ ಬಸ್ ಸ್ಟ್ಯಾಂಡ್ ಇತ್ತು, ಲೋಕಲ್ ಬಸ್ ಸ್ಟ್ಯಾಂಡ್ ಅಲ್ಲ, ಬಸ್ ಸ್ಟಾಪ್ ಹೈವೇ ಮೇಲೆ. ಈಗ ನಾವು ಬೆಳಿಗ್ಗೆ ಮನೆ ಬಿಟ್ಟಾಗ ಎಕ್ಸಾಕ್ಟ್ 6 ಗಂಟೆ 40 ನಿಮಿಷ. ಈಗ ಮಧ್ಯಾಹ್ನ 2 ಗಂಟೆ 30 ನಿಮಿಷ. ಆಲ್ರೆಡಿ ಬಂದು ನಾವು ಅರ್ಧ ಗಂಟೆ ಆಯ್ತು. 2 ಗಂಟೆಗೆ ಬಂದು ರೀಚ್ ಆಗಿವಿ. ಬಟ್ ಒಂದು ಸ್ವಲ್ಪ ಆ ಕಡೆ ಬೆನ್ನಾಗಿನ ಒದ್ದಾಡೋದು. ಸೊ ಸ್ವಲ್ಪ ಕೂತಿದ್ವಿ ಹಂಗೆ ಮೊಬೈಲ್ ಹಿಡ್ಕೊಂಡು. ಈಗ ನಾವು ಎಷ್ಟು ಕಿಲೋಮೀಟ್ರ್ ರೀಚ್ ಆಗಿವಿ ಅಂದ್ರೆ ಎಕ್ಸಾಕ್ಟ್ 300 ಕಿಲೋಮೀಟ್ರ್ ರೀಚ್ ಆಗಿವಿ. ನಮ್ಮ ಒಂದು ದಿನಕ್ಕೆ 450 ರೀಚ್ ಆಗ್ಬೇಕಂತ ಡೆಸ್ಟಿನೇಷನ್ ಇತ್ತು. ಆಮೇಲೆ 450 ರೀಚ್ ಆದಮೇಲೆ ಏನಾದರೂ ಬಾಡಿ ಒಳಗೆ ಎನರ್ಜಿ, ಗಾಡಿ ಒಳಗೆ ಎನರ್ಜಿ ಇತ್ತಂದ್ರೆ 450 ಮೇಲೆ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ವಿ. ಬಟ್ ಮಧ್ಯಾಹ್ನ 2 ಗಂಟೆ ತನಕ ನಾವು 300 ರೀಚ್ ಆಗಿವಿ ಅಂದ್ರೆ ಆಲ್ಮೋಸ್ಟ್ ಆಲ್ 450 ಪಕ್ಕ. ರಾತ್ರಿ 8 ಗಂಟೆ ತನಕ ರೀಚ್ ಆಗೇ ಆಗ್ತೀವಿ. ಒಂದು 4 ಗಂಟೆ ತನಕ ಇಲ್ಲೇ ಊಟ ಮಾಡಿ ರೆಸ್ಟ್ ಮಾಡಿ 4 ಗಂಟೆಗೆ ಬಿಟ್ಟರು 5, 6 ಗಂಟೆಗೆ ಒಂದು 100, 7 ಗಂಟೆಗೆ ಒಂದು 50 ಹೊಡೆದ್ರು. ಮುಂದೊಂದು 8, 9 ತನಕ ಮತ್ತೊಂದು 50 ಹೊಡೆದ್ರು. ಆಲ್ಮೋಸ್ಟ್ ಅಲ್ಲೊಂದು 500 ಆರಾಮ್ ರೀಚ್ ಆಗ್ತೀವಿ. ನಮ್ಮ ಫ್ರೆಂಡ್ ಒಬ್ಬ ಜಗಳ ತೆಗ್ದಾನು, ಬರೀ ನಿಂದು ಅಷ್ಟೇ ವೀಡಿಯೋ ಮಾಡ್ಲತ್ತಿ, ನಂದೇನೋ ನಿನ್ನ ವೀಡಿಯೋದಾಗ ಹಾಕೋದೇ ಇಲ್ಲ ಹಂಗೆ ಅನ್ನತ್ತಾನು. ಸೊ ಅವನು ಒಂದು ಸ್ವಲ್ಪ ನೋಡಿಬಿಟ್ರೆ ಅವ್ನ ಮಕ್ಕ ಗೊತ್ತಾನಿದ್ಲಿ ಊಟಕ್ಕೆ. ಧನಂಜಯ ಆಯ್ತೀವನ ಹೆಸರು. ರಾಯಬಾಗ್ ತಾಲೂಕದವ. ಈ ಕುಂಭಮೇಳಕ್ಕೆ ಹೋಗ್ಲಾರ್ದಕ್ಕೆ ಅಂದ್ರೆ ಯಾರೂ ಫ್ರೆಂಡ್ ಜೊತೆ ಆಗ್ಲಾರ್ದಕ್ಕೆ ಬಿಜಾಪುರ ಜಿಲ್ಲಾದವ್ ನನ್ನ ಜೊತೆ ಬಂದ. ಆಮೇಲೆ ಬಿಸಿಲು ಹಾಗೇನು ಹೇಳ್ಕೊಳಂಗಿಲ್ಲ. ಆ್ಯಕ್ಚುಲಿ ನಾವು ಬಿಜಾಪುರ ಜಿಲ್ಲಾದವ್ರು ಇರೋದ್ರಿಂದ ನಮಗೇನು ಈ ಬಿಸಿಲೇನು ಭಾಳ ಅನ್ಸಲ್ಲ. ನಾರ್ಮಲ್ ಬಿಸಿಲೈತಿ. ಚಳಿ ಬಗ್ಗೆ ಹೇಳ್ಬೇಕಂದ್ರೆ ಮಾರ್ನಿಂಗ್ ನಾವು ಊರೊಳಗೆ ಇರೋದ್ರಿಂದ ಅಲ್ಲಿ ಚಳಿ ನಮಗೆ ಅಷ್ಟು ಐಡಿಯಾ ಬಂದಿಲ್ಲ. ನಾಳೆ ಬೆಳಗ್ಗೆ ಅಥವಾ ಇವತ್ತು ರಾತ್ರಿ ಇಲ್ಲಿ ಚಳಿ ಹೆಂಗೈತೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಯಾಕಂದರೆ ಕಮೆಂಟ್ ಹಾಕಿದ್ರಿ ಯಾರೋ ಒಬ್ಬರು ಚಳಿ ಬಿಸಿಲು ಹೆಂಗೈತೆ ಅಂತ. ಸೊ ಇದೊಂದು ಇನ್ಫಾರ್ಮೇಷನ. ಇದು ಪೂರ್ತಿ ಇವತ್ತಿನ ಎಲ್ಲ ಸಂಜೆ ರಾತ್ರಿವರೆಗೂ ಏನೇನಾಗುತ್ತೆ ಎಲ್ಲ ಹಾಕಿ ಅಪ್ಡೇಟ್ ಕೊಡ್ತೀನಿ ಯೂಟ್ಯೂಬ್ ಒಳಗೆ. ಊಟ ಮಾಡ್ತೀವಿ. ಊಟ ಆದಮೇಲೆ ಮತ್ತೆ ಸಿಗ್ತೀನಿ. ಬಾಯ್.
ಗಾಡಿ ಹೊಡೆದವ್ ಕಟ್ಟಿ ಕೂತಾನು, ಹಿಂದೆ ಕೂತಾವ ಊಟ ಮಾಡಿ ನಿದ್ದೆ ಹೊಡ್ಯಾತಾನ ಅಂತ ಖರಮ್ ನೋಡಿ ಮರ. ಹಿಂದೆ ಕೂತಾವ ಮನ್ಕೊಳಲ್ಪ, ನಾನು ನಿದ್ದೆ ಬಂದಿಲ್ಲ, ನಾನು ಟಯರ್ಡ್ ಆಗಿಲ್ಲ ಅಟ್ಟು. ಇನ್ನೂ 300 ಹಿಡಿತೀನಿ ನಾನು, ನಡೀದು ನನಗೆ ಟಯರ್ಡ್ ಆಯ್ತು. ಮತ್ತೆ ಕಣ್ಮುಚ್ಚಿ ಮಾಡ್ಕೊಂಡು ಬಿಟ್ಟಿಲ್ಲ 4 ಗಂಟೆಗೆ 3 ಆಗೈತಿ, 1 ತಾಸು ಮಾಡ್ಕೊಳವ. ಅಣ್ಣ ನಿನಗೆ 5ಕ್ಕೆ ಎಬ್ಸಿನ, ನಾ ಎದ್ದೇನೆ 4 ಗಂಟೆಗೆ. ಹಾಂ ಮುಂಜಾನೆ ತಲೆ ನನ್ನ ಉಸ್ಲ ಐತೆ. ಪ್ರಯಾಗರಾಜಕ್ಕೆ ಹೋಗೋ ಗದ್ದಲದೊಳಗೆ ರಾತ್ರಿ ಬೆಳತಾನೆ ಐತಿಲ್ಲ. 9:30 ಮಲ್ಕೊಂಡೈತಿ, ಕರೆಕ್ಟ್ 10:00 ಹತ್ರ ಆಗೈತೆ. ಬೆಳಕಾಗ್ಯದ ತಿಳಿದು ಗಡಬಡ್ಲಿ ಹೇಳತ್ತೀನಿ, ಕರೆಕ್ಟ್ ನಾವು ಅನ್ಕೊಂಡು 1 ಅವರ್ ಆಗಿತ್ತು. ಮತ್ತು ಹಿಂಗೆ 12:30 1 ಸುಮಾರು ಮತ್ತೆ ಎಚ್ಚರ ಆಯಿತು. ಆಮೇಲೆ ಕರೆಕ್ಟ್ 4 ಆಗಿತ್ತು. 4ಕ್ಕೆ ಅನ್ನೋದ್ರೊಳಗೆ ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲಾದಾಗ ಕಳ್ರ ಹಾವಳಿ ಜಾಸ್ತಿ ಆಗೈತೆ ಅಂತ ಹೇಳಿ ಪೊಲೀಸರ ಗಾಡಿ ರೀ ನಮ್ಮ ಮನೆ ಮುಂದೆ 3 ಸಲ ಬಂದೋಯ್ತು ಮೆಷಿನ. 4:00 4:15 ಏನು ಅಲ್ಲೇ ನಿಂತಿತ್ತು, ಯಾರಿಗೆ ಗೊತ್ತಾಗಲಿಲ್ಲ. ಬಟ್ ಬೆಳತಾನ ನಿದ್ದಿಲ್ಲ, ಆದರೂ ಗಾಡಿ ಹೊಯ್ಲಿ ಆಯ್ತೀವಿ. ಮುಂದೆ ಟಯರ್ಡ್ ಎಲ್ಲಿ ಆಗತೈತಿ ಅಲ್ಲಿ ರೂಮ್ ಮಾಡಿ ಮಾಡ್ಕೊಳ್ಳೋದು. ಟಯರ್ಡ್ ಏನು ತಿಳಿವತ್ತು ಕಂಡೀಷನ್ದಾಗ ಐತೆ ಅಥವಾ ಅನ್ಸತಿ, ಒಂದು ಕಂಡೀಷನ್ ತಪ್ಪೈತೆ ಅನ್ಸತಿ ಗಾಡಿ ನಮ್ಮದು, ಏನು ತಿಳಿವತ್ತು ಕನ್ಫ್ಯೂಷನ್ದಾಗ ಐತಿ. ನೋಡೋಣ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗೋಣ, ನೋಡೋಣ ನಮ್ಮ ಪರಿಸ್ಥಿತಿ ಏನೈತೆ ಅಂತ ಹೇಳಿ. ಆಮೇಲೆ ಇನ್ನೊಂದು ನಮ್ಮ ಕರ್ನಾಟಕದ KSRTC ಕೆಂಪು ವಾಯುವ್ಯ ಕರ್ನಾಟಕ ಬಸ್ ಒಂದು ಹಾದು ಹೊಂಟಾವು. ಅವತ್ತು ನೋಡಿದಾಗ ಏನೋ ಒಂಥರ ಕರೆಂಟ್ ಶಾಕ್ ಹೊಡೆದಂಗೆ ಫೀಲ್ ಆಗೈತೆ, ಏನೋ ಒಂಥರ ಪಟಕ್ಕನೆ ಎನರ್ಜಿ ಬರ್ತೈತಿ. ಮಹಾಪ್ರಭು ಎದ್ರಿ ಚಾಲು ಐತಿ, ರೆಕಾರ್ಡಿಂಗ್ ಐತಿ. 7 ಬ್ಯಾಕ್ ಕಟ್ ಚೆನ್ನಾಗಿ ಮುಖ ತೊಕೊ, ನೀರಿನ ಬಾಟ್ಲಿ ತೊಗೋತೀನೋ, ಚಹಾ ತೊಗೊಳೋಣ, ಚಹಾ ಕುಡ್ದು ಹಾದಿ ಹಿಡ್ನು. ಸಂಬಂಧ ಕರಗದಾನಿ ಬಂದ ಕರೆಯಿತು ಕೈ ಬೀಸಿ ಹುಡುಕಿ ಬಂದೆ. दोन चहा. ಏಳು ಗಂಟೆಗೆ ಬಂದು ರೀಚ್ ಆಗಿವಿ ರೂಮಿಗೆ. ಆಲ್ಮೋಸ್ಟ್ ಅಲ್ಲಿ 7 ಗಂಟೆಗೆ ರೀಚ್ ಆಗಿವಿ. ಆದ್ರೆ 450 ಕಿಲೋಮೀಟ್ರ್ ರೀಚ್ ಆಗಿವಿ ನಾವು. ಈಗ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ 450 ಕಿಲೋಮೀಟ್ರ್. ಅಂದ್ರೆ ಉಮರ್ಖೇಡ್ ಅನ್ನೋದು ಒಂದು ಊರು ಬರ್ತೈತಿ ಇಲ್ಲಿ ಮಹಾರಾಷ್ಟ್ರದಾಗ. ಇಲ್ಲಿ ಬಂದು ರೂಮ್ ಹುಡುಕ್ಯಾಡ್ಲಾಕ ಒಂದು ಅರ್ಧ ಗಂಟೆ 1 ಅವರ್ ತನಕ ಆಯಿತು. ರೂಮ್ ಸಿಗ್ಲಿಲ್ಲ ಸರಿಯಾಗಿ. ಇಲ್ಲಿ ಒಂದು ಯಾವುದೋ ಅಟ್ಟೆ ಚೀಪ್ ಆ್ಯಂಡ್ ಬೆಸ್ಟ್ ರೂಮ್ ಸಿಕ್ತು. ಬೆಳಗ್ಗೆ 7 ಗಂಟೆಗೆ ಚೆಕ್ಔಟ್ ಆಗ್ತೀವನ್ನ ಅಷ್ಟೇ ಚೀಪ್ ಆ್ಯಂಡ್ ಬೆಸ್ಟ್ ರೂಮ್ ಸಿಕ್ತು. ಬಂದ ತಕ್ಷಣ ರೂಮ್ ಎಲ್ಲ ತೋರಿಸ್ಬೇಕು, ಏನೋ ಮಾಡಬೇಕಂತ ಪ್ಲ್ಯಾನ್ ಹಾಕಿದ್ದೆ. ಬಟ್ ಏನೂ ಉಳಿದಿಲ್ಲ, ಏನೇನೂ ಉಳಿದಿಲ್ಲ. ಎಲ್ಲೆಲ್ಲಿ ಯಾವ್ಯಾವ ಆ್ಯಂಗಲ್ ಎಲ್ಲೆಲ್ಲಿ ಬ್ಯಾನ್ ಅಲ್ಲತ್ತವ ಏನೋ ತಿಳಿವತ್ತು. ಆ್ಯಕ್ಚುಲಿ ಬೆನ್ನು, ಶೋಲ್ಡ್ರು, ಕುತ್ತಿಗೆ, ಮೊಳಕಾಲ ಎಲ್ಲ ಹಿಡ್ದಾವ. ಅದಕ್ಕೆ ಒಂದು 50 ರೂಪಾಯಿ ಜಂಡು ಬಾಂಬ್ ತಂದು ಹಚ್ಚಿ ತಿಕ್ಕೊಂಡು ಮಲಗಿದ್ದೆ. ಏನು ವಿಡಿಯೋ ಮಾಡಲು ಬೇಡ ಅನ್ಕೊತ ಫೈನಲಾಗಿ ಎಂಡಾರೆ ಮಾಡಬೇಕಲ್ಲ ಇವತ್ತಿಂದ ಫಸ್ಟ್ ಡೇ. ಅದ್ರ ಸಂಬಂಧ ಎಂಡ್ ಮಾಡಿದೆ. ಊಟಕ್ಕಂತೂ ಅದೇ ಬೆಳಗ್ಗೆ ಮನೆ ಅಂತಂದಿದ್ದಿತ್ತು. ಇನ್ನೂ ಚಪಾತಿ ಸಿಕ್ಕಾಪಟ್ಟೆ ಇದ್ದು, ಸ್ವಲ್ಪ ಸಾಂಬಾರು ತೊಗೊಂಬಂದು ಅದನ್ನೇ ಊಟ ಮಾಡಿದ್ವಿ. ಮನೆಯೊಳಗೆ ಊರು ಬಿಟ್ಟಾಗ ಆ್ಯಕ್ಚುಲಿ ಹೊರಗಡೆ ತಿನ್ನೋದೇನು ದೊಡ್ಡ ಮಾತಲ್ಲ. ಬಟ್ ಊರು ಬಿಟ್ಟಾಗ ಮನೆ ಊಟ ಇದ್ರೇ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೊರಗಡೆದು ಅಷ್ಟು ಎಫರ್ಟ್ ಆಗೋಲ್ಲ. ಇನ್ನೂ 9 ದಿನ ಇರುತ್ತೆ. ಅವಾಗ ಇನ್ನೇನು ನಾಳೆಯಿಂದ ಹೊರಗಡೆ ತಿನ್ನೋದು ಇರ್ತೈತಿ. ಇವತ್ತಿನ ದಿನ ಆದಷ್ಟು ಮನೆ ಊಟ ಇರಲಿ ಅಂಥೇಳಿ ಏನೋ ತಂಗಳಿದ್ರು ಮನೆಯದೇ ತಿಂದಂಗೆ ಆಯಿತು. ನಾಳೆ ಬೆಳಿಗ್ಗೆ ಮಧ್ಯಾಹ್ನ ಏನು ಬರೀ ಹೊರಗಿನ ತಿನ್ನೋದಾಗುತ್ತೆ. ಐತಿ ಒಂದು ಲೆಕ್ಕಲೆ ಐತಿ ರೂಮ, ತೋರಿಸ್ತೀನಿ ಒಂದು ಸೆಕೆಂಡ್. ಸೊ ಹಿಂಗೈತಿ ರೂಮ
ಆಯ್ತು, ವಿಂಡೋ ಐತಿ, ಟಿ ವಿ ಐತಿ. ಅದು ಟಿ ವಿ ಥರ ಐತಿ, ಬಟ್ ಟಿ ವಿ ಅಲ್ಲ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾರಿ ವರ್ಡ್ಸ್ ಇಲ್ಲ ಆ ಥರ ಎಕ್ಸ್ಪೀರಿಯನ್ಸ್. ಅಂದ್ರೆ ನಾರ್ಮಲಿ ಬೈಕ್ ಜರ್ನಿ ಮಾಡಿ ಬಂದ ಬಳಿಕ ಬಾಡಿ ಪೇನ್ ಕಾಮನ್ನು. ರೆಸ್ಟ್ ಮಾಡಿದ್ರೆ ಮತ್ತು ಬೆಳಗ್ಗೆ ಮತ್ತು ರಿಕವರಿ ಮಾಡ್ಕೊಂಡಿರ್ತೀವಿ. ಬಟ್ ಒಂದು ಲೈಫ್ ಒಳಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್, ಮೆಮೊರೇಬಲ್, ಲೈಫ್ ಲಾಂಗ್. ಅಂದ್ರೆ ನಾವು ಹೋದ್ಮೇಲೂ ನಮ್ಮ ನೆನಪುಗಳು ಇರ್ತಾವೆ. ಏಕೆಂದ್ರೆ ಈ ವಿಡಿಯೋ ಎಲ್ಲ ಮಾಡಿ ಹಾಕೋದ್ರಿಂದ ಯೂಟ್ಯೂಬ್ ಒಳಗೆ ಹಾಗೆ ಸೇವ್ ಆಗಿರ್ತಾವೆ. ನಾವು ನಮ್ಮ ಫ್ರೆಂಡ್ಸು ಸುಮ್ಮನೆ ತಮಾಷೆ ಮಾತಾಡ್ತಿದ್ವಿ. ಏನಂದ್ರೆ ಒಂದು ವೇಳೆ ಈ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿಬಿಟ್ವಿ ಅಂದ್ರೆ ಮುಂದೆ 144 ವರ್ಷಕ್ಕೆ ನಮ್ಮ ವಂಶಸ್ಥರು, ಮುಂದಿನ ಪೀಳಿಗೆ ಏನಾದರೂ ಕೂತು ನಮ್ಮ ಮುತ್ಯ ಹೋಗಿದ್ದ 144 ವರ್ಷದಿಂದ, ಈ ಥರ ಏನಾದರೂ, ಅದು ವಾಸ್ತವಿಕದೊಳಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್, ನಮ್ಮ ಅಚೀವ್ಮೆಂಟೇ ನನ್ನ ಪ್ರಕಾರ. ನನ್ನ ಲೈಫ್ ಒಳಗೆ ನನಗೆ ಅಚೀವ್ಮೆಂಟೇ ಇದು. ಉಳ್ಕಿದವ್ರಿಗೆ ಏನದ ಏನು ಅನ್ಸುತ್ತೋ ಗೊತ್ತಿಲ್ಲ. ಇನ್ನೂ ನಾಳೆ ಜರ್ನಿ, ನಾಡಿದ್ದು ಜರ್ನಿ, ಇನ್ನೂ 9 ದಿನ ಜರ್ನಿ ಐತಿ. ಅಲ್ಲಿ 2 ದಿನ ಇರ್ತೀವಿ. ಬರುವಾಗ ರಿಟರ್ನ್ 4 ದಿನ. ಆ್ಯಕ್ಚುಲಿ ರಿಟರ್ನ್ ಬರುವಾಗ ಉಜ್ಜೈನ್ ಮಹಾಕಾಳೇಶ್ವರು, ಆಮೇಲೆ ಓಂಕಾರೇಶ್ವರು ಪ್ಲ್ಯಾನಿಂಗ್ ಐತಲ್ಲ, 100% ಹೋಗ್ತೀವಿ. ಇಲ್ಲಿ ಎಲ್ಲಿ ಕುಂಭಮೇಳದೊಳಗೆ ಪ್ರಯಾಗರಾಜ್ದೊಳಗೆ 2 ದಿನ ಇರೋ ಪ್ಲ್ಯಾನಿಂಗ್ ಐತಿ. ಆಲ್ಮೋಸ್ಟ್ ಆಲ್ 11-12 ದಿನದ ಪ್ಲ್ಯಾನಿಂಗ್ ಐತಿ. ಸೊ ನಾಳೆಯಿಂದ ಚೆನ್ನಾಗಿ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡುವಂಗೆ ಏನಾದರೂ ಒಂದು ಕಂಟೆಂಟ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಲಾಗ್ ಅಂತಂದ ತಕ್ಷಣ ಫಸ್ಟ್ ಟೈಮ್ ಟ್ರೈ ಮಾಡೀನಿ ಈ ಥರ ಲಾಗ್. ಭಗವಂತನ ಆಶೀರ್ವಾದ, ಶಿವ ಈ ಸಲ ಏನಾದರೂ ಅಲ್ಲಿ ಇಲ್ಲಿವರೆಗೂ ಬಂದೀನಿ ಅಂದ ಬಳಕ ಏನಾದರೂ ಕೈ ಹಿಡಿತಾನೆ ಅಂದ್ಕೊಂಡೀನಿ. ವಾಯ್ಸ್ ಓವರ್ ಕೊಡೋದು ಅಥವಾ ಯಾವುದಾದ್ರೂ ಇನ್ಫಾರ್ಮೇಷನ್ ಕೊಡೋದು ಮಾಡ್ತಿದ್ದೆ. ಬಟ್ ಫಸ್ಟ್ ಟೈಮ್ ನಾನು ಲಾಗ್ ಟ್ರೈ ಮಾಡ್ತಿದ್ದೀನಿ. ಈಗಂತೂ ಎದ್ದು ಕೂತು ವಿಡಿಯೋ ಮಾಡೋಕ್ಕೆ ನನ್ನ ಕಡೆ ಆಗಲ್ಲ, ಅಥವಾ ಇಲ್ಲಿ ಏನೋ ಮಾತಾಡೋಕ್ಕೂ ನನ್ನ ಕಡೆ ಕೆಪ್ಯಾಸಿಟಿನೂ ಇಲ್ಲ. ಸೊ ಇಟ್ ಇಸ್ ಬೆಟರ್ ಸುಮ್ಮ ಮನ್ಕೋತೀನಿ. ಗುಡ್ ನೈಟ್. ಮತ್ತೆ ಸಿಗೋನು. ಆಲ್ಮೋಸ್ಟ್ 10:30 ಆಗೈತಿ. ಇವತ್ತಿನ ಲಾಗ್ ಫಸ್ಟ್ ಡೇ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನರೇ ಡೌಟ್ ಇದ್ರೆ, ಏನರೇ ಬೇಕಾಗಿದ್ರೆ, ಏನರೇ ಇನ್ಫಾರ್ಮೇಷನ್ ಬೇಕಾಗಿದ್ರೆ, ಪ್ರಯಾಗ್ರಾಜ್ದು ಇನ್ನೂ ಆಲ್ಮೋಸ್ಟ್ ಆಲ್ ಇನ್ನೂ 22 ದಿನ ಇದೆ ಪ್ರಯಾಗ್ರಾಜ್ ಟ್ರಿಪ್ಪು. ಸೊ ಇನ್ನೂ ಯಾರ್ಯಾರು ಬರ್ತಿರ್ತೀರಿ ಅವ್ರಿಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಸೊ ನೀವು ಹೈವೇ ಬಗ್ಗೆ ಕೇಳ್ಬೋದು, ಪೆಟ್ರೋಲ್ ಎಷ್ಟು ಖರ್ಚಾಗುತ್ತೆ ಅಂತ ಕೇಳ್ಬೋದು. ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ. ಅದು ನಾನಾಗಿನೂ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬಟ್ ಯಾರಿಗಾದ್ರೂ ಅವಶ್ಯಕತೆ ಇರುತ್ತೋ ಇಲ್ಲೋ ಗೊತ್ತಿರಲ್ಲ. ಅದಕ್ಕೆ ಅವ್ರು ಕಮೆಂಟ್ ಹಾಕಿದ್ರಂದ್ರೆ ನನಗೊಂದು ಕ್ಲಿಯರಾಗಿ ಐಡಿಯಾ ಸಿಗುತ್ತೆ, ಜನರಿಗೆ ಇದು ಬೇಕು ಅಂತ. ಸೊ ಐಡಿಯಾ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಆಮೇಲೆ ಒನ್ ಮೋರ್ ಥಿಂಗ್, ಮೈ ಬಾಡಿ ಪೇನ್ ಎಲ್ಲ ಆಯ್ತು ಅಂತ ಮೆಡಿಕಲ್ಗೆ ಹೋಗಿದ್ದೆ ಜಂಡು ಬಾಂಬ್ ತರಬೇಕಂತ. 45 ರೂಪಾಯಿ ಜಂಡು ಬಾಂಬ್ ತೊಗೊಂಡು ಹಿಂಗೆ ಟರ್ನ್ ಆಗೋದಕ್ಕೆ ಕಾಲೊಳಗೆ ಒಂದು 110 ರೂಪಾಯಿ ಬಿದ್ದಿತ್ತು. ಸಿಕ್ಕೈತೆ, ಏನೂ ಮಾಡೋಕ್ಕಾಗಲ್ಲ. ಮಂದಿಗೂ ಕೊಡೋಕ್ಕಾಗಲ್ಲ, ದೇವ್ರ ಹುಂಡಿಗೂ ಹಾಕೋಕ್ಕಾಗಲ್ಲ. ಸಿಕ್ಕೈತೆ ಅಂದ್ಬೇಕು ಶರ್ಟ್ ಹೊಂಡೀನಿ. ನೋಡೋಣ ಯಾರು ಬಡವ್ರು ಕಳ್ಕೊಂಡರು ಏನು ಗೊತ್ತಿಲ್ಲ. ಭಗವಂತ ಕೊಟ್ಟನೋ ಭಗವಂತ ಕೊಡೋನು. ಆಮೇಲೆ ಸಿಕ್ತು, ಹೇಳ್ಬೇಕು ಅನ್ನಿಸ್ತು ಹೇಳಿದೆ. ಅದರೊಳಗೆ 110 ರೂಪಾಯಿ ತೊಗೊಂಡು ಏನು ಮಾಡೋಕ್ಕಾಗಲ್ಲ, ಏನು ಕೋಟ್ಯಾಧಿಪತಿನೂ ಆಗಲ್ಲ. ಏನೋ ಆಯ್ತು ಅಷ್ಟೇ, ಹೇಳ್ಬೇಕು ಅನ್ನಿಸ್ತು. ಸೊ ಇವಾಗ ಮುಗೀತು, ಇಲ್ಲಿಗೆ ಕ್ಲೋಸು. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಇದೇ ಎನರ್ಜಿ ಇತ್ತಂದ್ರೆ ಮತ್ತೊಂದು 500, ನಾಳೆ ಒಂದು 500 ಹೊಡೆದು ಮತ್ತು ಇದೇ ಥರ ಎಲ್ಲರೂ ರೂಮ್ ಮಾಡ್ಕೊಂಡು ಮಲ್ಕೊಳ್ಳೋದು. ಸೊ ಇವತ್ತಿಗೆ ಗುಡ್ ನೈಟ್, ಬಾಯ್, ಸಿ ಯು ಟುಮಾರೋ.